ನಮಸ್ಕಾರ ಸ್ನೇಹಿತರೆ. ಇವತ್ತು ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಮತ್ತೆ ರುಚಿಕರವಾದ ಮಾದಲಿ ತಯಾರಿಸೋದು ಹೇಗೆ ಅಂತ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಮಾದಲಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಲಾಭಗಳು ಸಿಗುತ್ತವೆ ಅನ್ನೋದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದ್ರೆ ಬನ್ನಿ ಮಾದಲಿ ಹೇಗೆ ತಯಾರಿಸೋದಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಮಾದಲಿ ಹಿಟ್ಟನ್ನ ತಗೊಂಡಿದ್ದೀನಿ. ಮಾದಲಿ ಹಿಟ್ಟು ಹೇಗ್ ಮಾಡೋದಂದ್ರೆ, ಗೋಧಿನ ರವೆ ಆಗಿ ಮಾಡಿದಾಗ ಅದರಿಂದ ಹಿಟ್ಟು ಬರುತ್ತೆ ಇಲ್ಲ, ರವೆಯಿಂದ ಏನು ಹಿಟ್ಟು ಬರುತ್ತೆ ಇಲ್ಲ, ಅದರಿಂದ ಮಾದಲಿನ ತಯಾರು ಮಾಡ್ತೀವಿ. ಚಪಾತಿಗೆ ನಾವೇನು ಗೋಧಿ ಹಿಟ್ಟು ಯೂಸ್ ಮಾಡ್ತೀವಲ್ಲ, ಅದರಿಂದನೂ ಮಾದಲಿ ಮಾಡ್ಬೋದು. ಆದ್ರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ರವೆಯಿಂದ ತೆಗ್ದಿರುವಂತ ಹಿಟ್ಟಿಂದ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಾದಲಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಇದು ತುಂಬಾನೇ ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಗಟ್ಟಿಯಾಗಿ ನಾದ್ಕೊಂಡಾದ್ಮೇಲೆ ಇದನ್ನ 10 ನಿಮಿಷ ಹೀಗೆ ಬಿಡ್ಬೇಕು. 10 ನಿಮಿಷ ಆದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನ ಹಾಕಿ ಮಾದಲಿ ಹಿಟ್ಟನ್ನ ಇನ್ನೊಂದ್ ಸರಿಯಾಗಿ ಮಿದಿಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಉಳ್ಳೆನ ಮಾಡಬೇಕು. ರೌಂಡ್ ಶೇಪ್ ಅಲ್ಲಿ ನಾವು ಚಪಾತಿಗೆ ಹೇಗೆ ಹಿಟ್ಟನ್ನ ತಗೊಳ್ತೀವಲ್ಲ, ಅದೇ ರೀತಿ ತಗೊಂಡು ಈ ರೀತಿಯಾಗಿ ರೌಂಡ್ ಶೇಪ್ ಅಲ್ಲೇ ಮಾಡಿ ಇದಕ್ಕೆ ಒಣಗಿಟ್ಟನ್ನ ಹಚ್ಚಿ ಇದನ್ನ ಲಟ್ಟಿಸ್ಕೋಬೇಕಾಗುತ್ತೆ. ಮಾದಲಿ ಮಾಡೋದು ತುಂಬಾನೇ ಸುಲಭ ಇದೆ, ಬೇಗನೆ ಆಗುತ್ತೆ. ಇದನ್ನ ನಾವು ದಪ್ಪಗೆ ಲಟ್ಟಿಸ್ಕೋಬೇಕು. ಚಪಾತಿ ತರ ತುಂಬಾ ತೆಳುವಾಗಿ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೋಬೇಕು. ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು. ಈಗ ಗ್ಯಾಸ್ ಮೇಲೆ ತವೆನ ಇಟ್ಟಿದ್ದೆ ನಾನು ಮೊದಲೇ ಗರಂ ಆಗೋಕೆ. ಇದ್ರ ಮೇಲ್ಗಡೆ ನಾವು ಚಪಾತಿನ ಹಾಕ್ಬೇಕು. ಇದು 2 ಕಡೆಯಿಂದ ಸರಿಯಾಗಿ ಬೇಯಿಸ್ಬೇಕಾಗುತ್ತೆ. ಹಸಿಯಾಗಿ ಉಳಿಸ್ಬೇಡಿ, ಸರಿಯಾಗಿ ಬೇಯಿಸ್ಬೇಕು. ಪೂರ್ತಿಯಾಗಿ ಬೇಯ್ದ್ಮೇಲೆ ಪೀಸ್ ಆಗಿ ಮಾಡಬೇಕು. ಈ ರೀತಿಯಾಗಿ ಕೈಯಿಂದ ಪೀಸ್ ಆಗಿ ಮಾಡಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಮಾಡಬೇಕು. ಊಟಿ ತಣ್ಣಗಾದ್ಮೇಲೆ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಾವು ಮಿಕ್ಸಿಲಿ ಹಾಕ್ಬೇಕಾಗುತ್ತೆ ಇದನ್ನ ನಾವು ಪುಡಿ ಮಾಡ್ಬೇಕಂದ್ರೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿಯಾಗಿ ಸಣ್ಣ ಪೀಸಸ್ ಆಗಿ ಮಾಡ್ಕೋಬೇಕು. ಇದಾದ್ಮೇಲೆ ಮಿಕ್ಸಿ ಜಾರಲ್ಲಿ ನಾನು ಚಪಾತಿಯ ಪೀಸ್ಗಳನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಗ್ರೈಂಡ್ ಮಾಡಬೇಕು. ಈ ರೀತಿಯಾಗಿ ಗ್ರೈಂಡ್ ಮಾಡಬೇಕು. ತುಂಬಾನೇ ದಪ್ಪಗಾಗಿರಬಾರ್ದು, ಈ ರೀತಿಯಾಗಿ ಸಣ್ಣಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದ್ರೊಳಗಡೆ ನಾವು ಬೆಲ್ಲನ ಹಾಕೊಳ್ತಾ ಇದ್ದೀವಿ. ಬೆಲ್ಲನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಇನ್ನೊಂದ್ಸಾರಿ ನಾವು ಮಿಕ್ಸಿಲಿ ಹಾಕ್ಬೇಕಾಗುತ್ತೆ, ಯಾಕಂದ್ರೆ ಇದು ಪೂರ್ತಿಯಾಗಿ ಕೈಯಿಂದ ಮಾಡಿದ್ರೆ ಬೆಲ್ಲ ಪೂರ್ತಿಯಾಗಿ ಚಪಾತಿಗೆ ಕೂಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಇನ್ನೊಂದ್ಸರಿ ಮಿಕ್ಸಿಲಿ ಹಾಕಿದಾಗ ಈ ರೀತಿಯಾಗಿ ಕೂಡ್ಕೊಂಡಿರುತ್ತೆ. ಈ ರೀತಿಯಾಗಿ ಬೆಲ್ಲ ಸರಿಯಾಗಿ ಕೂಡ್ಕೊಂಡಿದೆ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. 2 ಸ್ಪೂನು ಸೋಂಪು ಹಾಕ್ತಾ ಇದ್ದೀನಿ. ಅರ್ಧ ಕಪ್ಪು ಪುಟಾಣಿ, 2 ರಿಂದ 3 ಏಲಕ್ಕಿ. ಇದ್ರ ಮೇಲ್ಗಡೆ ಮುಚ್ಚಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಪೂರ್ತಿ ಪೌಡರ್ನಾಗಿ ಗ್ರೈಂಡ್ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪಗಿದ್ರೆ ಸಾಕು. ಈಗ ಪೌಡರ್ ಮಾಡಿರೋದನ್ನ ಇದರಲ್ಲಿ ಹಾಕ್ಬೇಕು. ಮತ್ತೆ ಸ್ವಲ್ಪ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಮೊದಲೇ ನಾನು ಹೆಚ್ಚಿಟ್ಟಿದ್ದೆ, ಇದ್ರಲ್ಲೇ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ರೆಡಿ ಆಗಿದೆ. ಈಗ ನಾವು ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ. ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಮ್ ಸೈಡ್ ಇದಕ್ಕೆ ಮಾದಲಿ ಅಂತ ಕರೀತಾರೆ, ನಿಮ್ ಸೈಡ್ ಏನು ಕರೀತಾರೆ ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ವಿಡಿಯೋ ಮೊದಲು ನೀವೇ ನೋಡ್ಬೋದು. ಮತ್ತೆ ಇದ್ರ ಜೊತೆಗೆ ಮಾದಲಿ ತಿನ್ನೋದ್ರಿಂದ ನಮ್ ದೇಹಕ್ಕೆ ಏನೇನೆಲ್ಲ ಲಾಭಗಳಿವೆ ಅಂತ ನೋಡೋದಾದ್ರೆ, ಮಾದಲಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಮಾದಲಿಯಲ್ಲಿ ಬಳಸಿರುವಂತಹ ಪದಾರ್ಥಗಳು ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತೆ. ಮತ್ತೆ ಅಜೀರ್ಣ ಹಾಗೂ ಗ್ಯಾಸಿನ ಸಮಸ್ಯೆ ತುಂಬಾನೇ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾವು ಇದರಲ್ಲಿ ಎಣ್ಣೆನ ಜಾಸ್ತಿ ಯೂಸ್ ಮಾಡೇ ಇಲ್ಲ. ಮಾದಲಿ ಕಡಿಮೆ ಎಣ್ಣೆಯಲ್ಲಿ ತಯಾರಿಸಬಹುದಾದ ಆಹಾರವಾಗಿರೋದ್ರಿಂದ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಮ್ ಹಿರಿಯರು ಹೇಳಿದಂತೆ ಮಾದಲಿ ದೇಹಕ್ಕೆ ಹಿತವಾದ ಮತ್ತೆ ಸಾಂಪ್ರದಾಯಿಕ ಆಹಾರವಾಗಿದೆ. ಇದು ತಿನ್ನೋದ್ರಿಂದ ಹೊಟ್ಟೆನು ತುಂಬುತ್ತೆ, ಆರೋಗ್ಯನು ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಬಾಯಿಗೆ ಟೇಸ್ಟಿ ಕೂಡ ಬರುತ್ತೆ.
ಅದಕ್ಕೋಸ್ಕರ ವಾರದಲ್ಲಿ ನೀವು ಒಂದು ಸಾರಿನಾದರೂ ಇಲ್ಲ 15 ದಿವಸಕ್ಕೊಮ್ಮೆ ಒಂದು ಸಾರಿನಾದರೂ ಈ ರೀತಿಯಾದಂತಹ ರೆಸಿಪಿ ನೀವು ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಮನೆಯವರಿಗೂ ಎಲ್ರಿಗೂ ಕೂಡ ಒಳ್ಳೆಯದು ಮತ್ತು ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತು ಬೇಸಿಗೆಯಲ್ಲಿ ಮಾದ್ಲಿ ತಿಂದರೆ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡುತ್ತೆ. ಮತ್ತು ಇದರಲ್ಲಿ ಫೈಬರ್ ಇರೋದ್ರಿಂದ ಹೊಟ್ಟೆ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿಯಲ್ಲಿರುವ ಲಾಭಗಳೇನು, ನಮ್ಮ ದೇಹಕ್ಕೆ ಏನೇನೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಖಂಡಿತ ನಾವು ಮಾಡಿರುವ ರೆಸಿಪಿ ಮತ್ತು ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ನೀವು ಕಮೆಂಟಲ್ಲಿ ನಮಗೆ ತಿಳಿಸಿ. ಮತ್ತೆ ಇದೇ ರೀತಿಯಾದಂತಹ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.